ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಘುವರ್ಯ. RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ. ಆ, ಈಗ ಧರ್ಮಸ್ಥಳದ ಒಂದು ಫೈಲ್ಸ್ ಬಗ್ಗೆ ಮಾತಾಡೋದಾದರೆ, ನಾನು 2 ದಿನ ಆಯಿತು ಅದ್ರ ಬಗ್ಗೆ ಮಾತೇ ಆಡಿಲ್ಲ. ಯಾಕೆ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತಂದರೆ, ಈಗ ರೀಸೆಂಟಾಗಿ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಯ್ತಲ್ವ, ಆ ಅಟ್ಯಾಕ್ ನಡೆದ ಮೇಲೆ ಯಾರಿಗೂ ಕೂಡ ಅಲ್ಲಿಂದ ಒಂದು ಹೊಸ ಮಾಹಿತಿಗಳು ಸಿಗ್ತಾ ಇಲ್ಲ. ಹೌದು, ಅಲ್ಲಿನ ಯಾವುದೇ ಥರದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಲಿ, ಅಲ್ಲಿ ಓಡಾಟಗಳು ನಡೆಸೋದಾಗಲಿ, ಯಾವುದೇ ಥರದ್ದು ಮಾಡೋದಕ್ಕೂ ತುಂಬ ಜನ ಭಯ ಬೀಳ್ತಾ ಇದ್ದಾರೆ. ಅಲ್ಲಿ ಯಾರೂ ಕೂಡ ಓಡಾಡ್ತಾ ಇಲ್ಲ. ಈ ಗ್ಯಾಪಲ್ಲಿ ಅಲ್ಲಿ ತನಿಖೆ ನಡೀತಾ ಇತ್ತಾ ಇಲ್ವಾ ಅನ್ನೋ ಒಂದು ಡೌಟ್ಗಳು ಕೂಡ ಎಲ್ಲರಿಗೂ ಶುರುವಾಗಿದೆ. ಹಾಗಾಗಿ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದಾಗೆ ಯಾರೂ ಕೂಡ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿಲ್ಲ. ಬಟ್ ಇವತ್ತು ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ಆ ಒಂದು ಜಾಗದಲ್ಲಿ ಈ ಒಂದು GPR ಮಷಿನ್ ಬಂದರೆ ಚೆನ್ನಾಗಿರ್ತಿತ್ತು ಅಂತ ನಾವೇನು ಹೇಳ್ತಾ ಇದ್ವಿ, ಆ ಒಂದು GPR ಮಷಿನ್ನ ತರಿಸಿದ್ದಾರೆ. ಸೊ ಆ ಒಂದು GPR ಮಷಿನ್ನ ತರಿಸಿದ ಮೇಲೆ ಅಲ್ಲಿ ಏನೇನೆಲ್ಲ ಆಯಿತು, 13ನೇ ಪಾಯಿಂಟನ್ನು ಅಗ್ದಿದಾರಾ ಇಲ್ವಾ, ಈ ಒಂದಷ್ಟು ಮಾಹಿತಿಗಳು, ಮತ್ತು ನೆಕ್ಸ್ಟ್ ಧರ್ಮಸ್ಥಳ ಫೈಲ್ಸಲ್ಲಿ ಆ ಒಂದಷ್ಟು ಭೀಮ ಮಾಡಿದಂಥ ಪಾಯಿಂಟ್ಸ್ಗಳಲ್ಲಿ ತನಿಖೆ ಈಗ ಎಲ್ಲಿವರೆಗೂ ಬಂದು ನಿಂತಿದೆ, ಈ ಒಂದಷ್ಟು ಮಾತುಕತೆ ಜೊತೆ ಒಂದು ಸಣ್ಣ ವಿಡಿಯೋ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಗೆ ಬಂದಿದ್ರೆ RVK ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸೌಜನ್ಯ ಫೈಲ್ಸಲ್ಲಿ ಯಾವುದೇ ಥರದ ಹೊಸ ವಿಚಾರಗಳು ಸಿಕ್ಕಿದ್ರು ಅದನ್ನು ನಾನು ತಂದು ನಿಮ್ಗೆ ಒಪ್ಸೋವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ಬನ್ನಿ, ಹಾಗಾದರೆ ತಡ ಮಾಡೋದಕ್ಕೆ ವಿಚಾರ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತು, 11, 12ನೇ ಪಾಯಿಂಟ್ ಏನು ಸಿಕ್ಕಿಲ್ಲ. ನಿಜವಾಗ್ಲೂ ಅಲ್ಲೇನು ಬದನೆಕಾಯಿ ಸಿಕ್ಕಿಲ್ಲ. ಅಲ್ಲಿ ಮಾಡಬೇಕಾಗಿದ್ದು 13ನೇ ಪಾಯಿಂಟು. ಬಟ್ 13ನೇ ಪಾಯಿಂಟನ್ನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇನು ಸಿಕ್ಕಿಲ್ಲ ಅಂತ ಒಂದು ವರ್ಗ. ಇನ್ನೊಂದು ವರ್ಗ 13ನೇ ಪಾಯಿಂಟನ್ನು ಅಗಿದ್ರೂ ಕೂಡ ಅಲ್ಲೇನು ಸಿಕ್ಕಲ್ಲ ಅಂತ. ಇನ್ನೊಂದು ವರ್ಗ 13ನೇ ಪಾಯಿಂಟಲ್ಲಿ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತಿರೋರು. ಇದರಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಲ್ಲಿ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ, ನಾವು ಕೂಡ ನೋಡಿದ್ದೀವಿ ಅಂತ. ಆ ಥರದೊಂದಷ್ಟು ಜನ. ಸೊ ಈ ಜಂಜಾಟಗಳ ಮಧ್ಯೆ 13ನೇ ಪಾಯಿಂಟನ್ನು ಅಗಿದ್ರಾ ಇಲ್ವಾ? ನಿಜ ಹೇಳಬೇಕು ಅಂತಂದರೆ 13ನೇ ಪಾಯಿಂಟೇ ಇನ್ನೂ ಅಗದೇ ಇಲ್ಲ. ಯಾಕೆ ಅಗ್ದಿಲ್ಲ ಅಂತಂದರೆ, ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ. ಆ ಒಂದು ಜಾಗದಲ್ಲಿ ಕರೆಂಟ್ ಸಪ್ಲೈ ಬಂದಿದೆ, ಅಂದರೆ ಲೈಟ್ ಕಂಬ, ಪವರ್ ಸಪ್ಲೈಯನ್ನು ತೊಗೊಂಬಂದಿದ್ದಾರೆ. ಸೊ ಆ ಒಂದು ಜಾಗದಲ್ಲಿ ಒಂದು ಕಂಬವನ್ನು ಉಗಿದಾಕಿದ್ದಾರೆ. ಈಗ ನಾವೆಲ್ಲ ನೋಡಿರ್ತೀವಿ ಹಳ್ಳಿಗಾಡಲ್ಲೆಲ್ಲ. ಸೊ ಗದ್ದೆ ಬೈಲಲ್ಲಿ, ಆಮೇಲೆ ರೋಡ್ ಸೈಡಲ್ಲೆಲ್ಲ ಒಂದು ಕರೆಂಟ್ ಪೋಲ್ಗಳನ್ನ ಹಾಕಿರ್ತಾರಲ್ಲ, ಅದೇ ಥರದೊಂದು ಪೋಲನ್ನು ಆ ಒಂದು ಜಾಗದಲ್ಲಿ ಹಾಕಿದ್ದಾರೆ. ಅದು ಎಲೆಕ್ಟ್ರಿಸಿಟಿ ಇರುವಂಥ ಒಂದು ಪವರ್ ಸಪ್ಲೈ ಇರುವಂಥ ಒಂದು ಜಾಗ ಆಗಿದೆ ಇವಾಗ. ಈಗ ಅಲ್ಲಿ ಏನಾದರೂ ಒಂದು ಕಂಬ ಹಾಕ್ಬೇಕಂತಂದರೆ ಎಷ್ಟು ಅಗದಿರ್ತಾರೆ, ಪ್ಲಸ್ ಈಗ ಮತ್ತೆ ವಾಪಸ್ ಅಗಿಬೇಕು ಅಂತಂದರೆ ಅಲ್ಲಿ ಎಷ್ಟು ರಿಸ್ಕ್ ಇರುತ್ತೆ. ಈ ಟಚ್ಚಿ ತರೋಕ್ಕಾಗಲ್ಲ, ಜನಗಳೇ ಅಗಿಬೇಕಾಗುತ್ತೆ, ಅಪ್ಪಿತಪ್ಪಿ ಜನಗಳು ಅಗಿಯೋದು. ಆಮೇಲೆ ಆ ಒಂದು ಕರೆಂಟ್ ಪೋಲ್ ಬುಡದಲ್ಲಿ ಅವನು ಮಾರ್ಕ್ ಮಾಡ್ದ ಅಂತ ತಿಳ್ಕೊಳ್ಳಿ, ಅಲ್ಲೇ ಇದೆ ಅಂತಂದೇಳಿ ಅದು ಮತ್ತೆ ಆ ಕರೆಂಟ್ ಪೋಲ್ ಸಡಿಲ ಆಗಿ ಆ ಒಂದು ಕರೆಂಟ್ ಪೋಲ್ ಬಿದ್ದರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ತುಂಬ ರಿಸ್ಕಿ ಇದೆ, ತುಂಬ ಡೇಂಜರಸ್ ಇದೆ. ಅದಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಬಟ್ ಅದನ್ನು ಓಪನ್ ಮಾಡ್ತಾರಾ ಇಲ್ವಾ? ಡೆಫಿನೆಟ್ಲಿ ಮಾಡ್ತಾರೆ. ಯಾವಾಗ ಅಂತಂದರೆ ಇದೇ GPR ಮಷಿನ್ ಬಂದ ಮೇಲೆ ಅಂತ ಹೇಳಿದ್ದೆ. ಈಗ ಆಲ್ರೆಡಿ ಈ ಒಂದು GPR ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರ್ ಈ ಒಂದು ಮಷಿನ್ ತೊಗೊಂಬಂದಿದ್ದಾರೆ. ಈಗ ಈ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರ್ ತಂದ ಮೇಲೆ ಏನೇನೆಲ್ಲ ಮಾಡಬೇಕು ಅದನ್ನು ಒಂದು ಸಲ ತೊಗೊಂಡು ಆ ಒಂದು ಸ್ಪಾಟಲ್ಲಿ ಒಂದು ಟ್ರಯಲ್ ಅಂತ ನೋಡಿದ್ದಾರೆ. ಹೌದು, ಅದರ ಒಂದಷ್ಟು ಫೋಟೋಸ್ನ ನಾನು ತೊಗೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ಅದರ ಒಂದು ಟ್ರಯಲ್ ಅಂತ ಮಾಡಿದ್ದಾರೆ. ಜಸ್ಟ್ ಒಂದು ಡ್ರೋನ್ ಮೂಲಕ ಅದನ್ನು ಜಸ್ಟ್ ಅರಿಬಿಟ್ಟು ಅದರಿಂದ ಏನಾದರೂ ಒಂದು ಡಿಟೆಕ್ಟ್ ಆಗುತ್ತಾ ಅಂತಂದೇಳಿ ಒಂದಷ್ಟು ಫೈಂಡ್ ಔಟ್ನ ಮಾಡಿದ್ದಾರೆ. ಯಾಕೆಂದರೆ ನಾಳೆ ದಿನ ಡೈರೆಕ್ಟಾಗಿ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಒಂದಷ್ಟು ಇಟಚ್ಚಿ ಆಮೇಲೆಲ್ಲ ತೊಗೊಂಡು ಬಂದು ರ್ಯಾಡರ್ನ ತೊಗೊಂಡು ಬಂದು ಆ ಟೈಮಲ್ಲಿ ಏನಾದರೂ ಅದು ವರ್ಕ್ ಆಗಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತಲ್ವ. ಅದು ಮೊದಲೇ ಒಂದು ರೆಂಟೆಡಲ್ಲಿ ತೊಗೊಂಡು ಬಂದಂಥ ಒಂದು ರ್ಯಾಡರ್ ಅದು. GPR ಅನ್ನೋದು ತುಂಬ ರೆಂಟೆಡ್, ತುಂಬಾ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ GPR ಏನು ಅಂತ ಕೇಳಿಬಿಡಿ. ಆಮೇಲೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಾನು ಇವಾಗ ಮತ್ತೊಮ್ಮೆ ಹೇಳ್ತೀನಿ. ಭೂಮಿಯ ಆಳದಲ್ಲಿ, ಅಂದರೆ ಹತ್ತತ್ರ ಒಂದು 10ರಿಂದ 15 ಅಡಿ ಆಳದಲ್ಲಿ ಯಾವುದೇ ಥರದ್ದು ಐರನ್ ಆಗಿರ್ಬೋದು, ಕಬ್ಬಿಣದ ತುಂಡುಗಳಾಗಿರ್ಬೋದು, ತಗಡಾಗಿರ್ಬೋದು, ಇಲ್ಲ ಖನಿಜಗಳಾಗಿರ್ಬೋದು, ಆಮೇಲೆ ಮಾನವನ ಮೂಳೆ ಆಗಿರ್ಬೋದು, ಈ ಥರ ಒಂದಷ್ಟು ಡಿಫ್ರೆಂಟ್ ವೆರೈಟಿ ಏನೇನು ಇರ್ತವೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡುತ್ತೆ. ಅದನ್ನು ಫೈಂಡ್ ಔಟ್ ಮಾಡಿ ಅದು ಮೇಲ್ಗಡೆ ಒಂದು ಸೆನ್ಸಾರ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ. ಆವಾಗ ಅದೇ ಜಾಗದಲ್ಲಿ ನಮಗೆ ಬೇಕಾಗಿರೋಂಥದ್ದಿದೆ. ಸೊ ಈ ಜಾಗದಲ್ಲಿ ಇದಿದೆ, ಈ ಜಾಗದಲ್ಲಿ ಮೂಳೆ ಇದೆ ಅಂತ ಆಲ್ರೆಡಿ ಇಲ್ಲಿ ಮುಂಚೆ ತೋರಿಸ್ಬಿಡುತ್ತೆ. ಆ ಜಾಗದಲ್ಲಿ ಅಗಿದ್ರೆ ಸಾಕು. ಅದನ್ನು ಬಿಟ್ಟು ಈಗ 10-14 ವರ್ಷ ಡಿಫ್ರೆನ್ಸಲ್ಲಿ ಇವಾಗ ಬಂದ್ಬಿಟ್ಟು ಕಾಡು ಬದಲಾಗಿದೆ, ಜಾಗ ಬದಲಾಗಿದೆ, ಮಣ್ಣು ಬಿದ್ದಿದೆ, ಬಿದ್ದಿದೆ. ಈಗ ಹೋಗ್ಬಿಟ್ಟು ನಾವು ಇಲ್ಲಿ ಗುಂಡಿ ಆಗಿದ್ರೆ ಅದು 10 ವರ್ಷದ ಕೆಳಗಡೆ ಸ್ವಲ್ಪ ತೆಗ್ಗಿದ್ದು ಇಲ್ಲಿರುತ್ತೆ, 10 ವರ್ಷ ಆದಮೇಲೆ ಇಲ್ಲಿ ತಗ್ಗಾಗಿರುತ್ತೆ. ಸೊ ತುಂಬಾ ಡಿಫ್ರೆನ್ಸಸ್ ಆಗುತ್ತೆ. ಅದಕ್ಕೋಸ್ಕರ GPR ತುಂಬಾ ಅವಶ್ಯಕತೆ ಅಂತ ಹೇಳಿದ್ವಿ. ಸೊ ಈಗ GPR ಬಂದಿದೆ. ಸೊ GPR ಬಂದ ಮೇಲೆ ನಾಳೆಯಿಂದ ಆ ಒಂದು ಕೆಲಸ ಶುರುವಾಗ್ಬೋದು ಅಂತ ಅನಿಸುತ್ತೆ. ಬಟ್ ಈಗ ಆ ಒಂದು ಜಾಗದಲ್ಲಿ ಭೀಮ ಹೇಳಿದ್ದ ಆ ಹುಲ್ಲು ಇರೋದಕ್ಕೆ ನನಗೇನೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಆದಷ್ಟು ಒಂದು ಪರ್ಮಿಷನ್ನ ತೊಗೊಂಡಿದ್ದಾರೆ. ಪರ್ಮಿಷನ್ನ ತೊಗೊಂಡು ಅವರು ಕೂಡ ಒಂದಷ್ಟು ಕಡ್ಡಿ ಆಡಿಸಿದ್ರು.
ಆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು. ಬಟ್ ಏನೇ ಆದರೂ ಸರಿ ಎಂಡ್ ಆಫ್ ದ ಡೇ ಅದು ಮಾಡಲೇಬೇಕು ಪ್ರೊಸೀಜರ್. ಸೊ ಈಗ ಅವ್ರನ್ನ ಕರ್ಕೊಂಡು ಬಂದು ಒಂದು ಪರ್ಮಿಷನ್ ಕೂಡ ತೊಗೊಂಡಾಗಿದೆ. ಈಗ ಅಲ್ಲಿ ಹುಲ್ ಕಟ್ ಮಾಡುವಂಥ ಕೆಲಸ ಕೂಡ ಫಿನಿಶ್ ಆಯಿತು. ಇವತ್ತಿನ ದಿನ ಅದನ್ನೆಲ್ಲ ಫಿನಿಶ್ ಮಾಡಿ ಓಪನ್ ಆಗಿ ಅದನ್ನು ಕ್ಲಿಯರ್ ಗ್ರೌಂಡ್ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ನಾಳೆ ಭೀಮಾ ಬಂದ್ಬಿಟ್ಟು ಎಲ್ಲಿ ಅಂತಾರೋ ಅಲ್ಲಿ ಅಗಿಯೋದಿಲ್ಲ. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್, ಈ ಒಂದು GPR ಎಲ್ಲಿ ಡಿಟೆಕ್ಟ್ ಆಗುತ್ತೋ, ಎಲ್ಲಿ ಸೆನ್ಸ್ ಮಾಡುತ್ತೋ ಅಲ್ಲಿ ಅಗಿತಾರೆ. 13ನೇ ಪಾಯಿಂಟ್ ಅನ್ನೋದೇನಿದೆ, ಈ 13ನೇ ಪಾಯಿಂಟಿಂದ ಈ ರೀತಿ ಕೆಲಸನ ಶುರು ಮಾಡ್ತಾರೆ. ಪ್ಲಸ್ ಆ ಒಂದು ಕಲ್ಲೇರಿ ಆ ಒಂದು ಜಾಗದಲ್ಲಿ ಕೂಡ ಇದೇ ಒಂದು ತಂತ್ರಜ್ಞಾನನ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಹೊಸ ವಿಚಾರದ ಬಗ್ಗೆ ಏನು ಮಾತಾಡಬೇಕು ಅಂತಂದರೆ, ಈಗ ಯೂಟ್ಯೂಬರ್ ಜೊತೆ ಎಲ್ಲ ಒಂದು ಜಗಳಗಳೆಲ್ಲ ಆದಮೇಲೆ ನೆಕ್ಸ್ಟ್ ಬಂದಿರೋವಂಥ ಮಾತುಕತೆ ಏನಪ್ಪ ಅಂತಂದರೆ, ಆ ಒಂದು ಜಾಗದ ಬಗ್ಗೆ ಯಾರು ಮಾತಾಡಬಾರ್ದು ಹಾಗೆ ಹೀಗೆ ಅಂತಂದೇಳಿ ಆ ಒಂದು ಸ್ಥಳೀಯರು ಏನಿದ್ದಾರೆ ಅವರೆಲ್ಲ ಹೋಗಿ ಹತ್ತಿರದ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಮಾಡಲಿ ಬಿಡಲಿ, ಬಟ್ ಮೇಲಿಂದ ಇರೋವಂಥ ಆರ್ಡರ್ ಏನಂತಂತಂದರೆ, ನ್ಯಾಯದ ಪರವಾಗಿ ಮಾತಾಡೋಂಥ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ. ಅದ್ರ ಜೊತೆಗೆ ಒಬ್ಬ ಯೂಟ್ಯೂಬ್ ಚಾನಲ್ ಅಂತಂದಮೇಲೆ ಅವನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವನು ಒಂದಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಅಂತಲೇ ಅವನು ಒಂದು ಯೂಟ್ಯೂಬ್ನ ಒಂದು ಗೈಡ್ಲೈನ್ಸ್ ಇರುತ್ತೆ. ಸೊ ಅವನು ಮುಂಚೆಯಿಂದ ಏನು ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ಅದೇ ಕೆಲಸದಲ್ಲಿ ಅವನು ನಿರತನಾಗಿರ್ತಾನೆ. ಸೊ ಅದು ತಪ್ಪಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ನಾನು ಕೂಡ ಆ ಒಂದು ದೇವರ ಭಕ್ತ. ನಾವು ಕೂಡ ಯಾವತ್ತೂ ಕೂಡ ದೇವರಿಗೆ ಕೆಟ್ಟದ್ದು ಬಯಸಿಲ್ಲ. ಯಾರು ಕೆಟ್ಟವರು ಅವರು ಕೆಡುಕಾಗಬೇಕು ಅಂತಲೂ ನಾವು ಬಯಸಿಲ್ಲ. ಯಾರು ಕೆಟ್ಟವರು ಅವ್ರಿಗೆ ಶಿಕ್ಷೆ ಆಗಬೇಕಂತ ನಾವು ಕೇಳ್ಕೊತಾ ಇರೋದು ಅಷ್ಟೇ. ಅದ್ರಲ್ಲಿ ಕೆಟ್ಟವರು ಒಳ್ಳೆಯವರು ಅದು ಬರ್ತಾ ಇಲ್ಲ. ದೇವ್ರನ್ನಂತೂ ನಾವು ಸೆಂಟ್ರಲ್ ಮಧ್ಯೆ ತರ್ತಾನೆ ಇಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನನಗೆ ಆ ದೇವ್ರಿಗೆ ತುಂಬಾ ಒಂದು ನಂಟಿದೆ. ನಾನು ಆ ದೇವ್ರನ್ನ ಈ ಕ್ಷಣಕ್ಕೂ ನಂಬ್ತೀನಿ. ಈಗ ಮುಖ್ಯವಾಗಿ ಪದ್ಮಲತಾ ಕೇಸ್ ಏನಿದು? ಪದ್ಮಲತಾ ಕೇಸ್ ಮತ್ತೆ ರೀಓಪನ್ ಆಗಿದೆ. ಹೌದು, ಅವರ ಅಕ್ಕ ಪದ್ಮಲತಾ ಅವರ ಅಕ್ಕ ಬಂದು ವಾಪಸ್ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಕೇಸ್ನ ರೀಓಪನ್ ಮಾಡೋದಕ್ಕೆ. ಹೌದು, ಇದು ಆಲ್ಮೋಸ್ಟ್ ಸರಿಸುಮಾರು ಒಂದು 1986 ಅನ್ಕೊತೀನಿ. 86 ಆ ಟೈಮಲ್ಲಿ ನಡೆದಂಥ ಒಂದು ಹತ್ಯೆ ಇದು, ಪದ್ಮಲತಾ ಕೇಸ್. ಆ ಟೈಮಲ್ಲಿ ನಡೆದಿದ್ದು. ಈಗ ಮತ್ತೆ ವಾಪಸ್ ಅದನ್ನು ಏನದು ರೀಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ. ಅಂದರೆ ಆ ಟೈಮಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾವು ಆ ಒಂದು ಅಸ್ಥಿ ಏನಿತ್ತು ಅದನ್ನು ಅಲ್ಲೇ ಹಾಕಿದ್ವಿ ಅಂತ. ಅಂದರೆ ಇದ್ದಕ್ಕಿದ್ದಾಗೆ ಪದ್ಮಲತಾ ಕಾಣೆ ಆಗ್ತಾರೆ. ಕಾಣೆಯಾದವರು 50 ದಿನಗಳ ನಂತರ, ಅಂದರೆ ಸರಿಸುಮಾರು 50 ದಿನಗಳ ನಂತರ ಅವರು ಮತ್ತೆ ಸಿಗ್ತಾರೆ. ಯಾವ ರೀತಿ ಅಂತಂದರೆ ಶವವಾಗಿ, ಅದು ಕೊಳೆತು ನಾರ್ತಾ ಇರೋವಂಥ ಒಂದು ಶವವಾಗಿ ಸಿಗ್ತಾರೆ. ಸೊ ಆಗ ಏನು ಮಾಡಬೇಕಂತ ಗೊತ್ತಾಗದೆ ಇವರ ತಂದೆ, ಪದ್ಮಲತಾ ಅವರ ತಂದೆ ಒಂದೊಳ್ಳೆ ಪವರ್ಫುಲ್ ವ್ಯಕ್ತಿ ಆಗಿರ್ತಾರೆ. ಆದರೂ ಕೂಡ ಇವ್ರಿಗೆ ನ್ಯಾಯ ಸಿಕ್ಕೋದಿಲ್ಲ. ಯಾಕೆ ಅಂತಂದರೆ ಯಾರು ಆ ಒಂದು ಹತ್ಯೆಗೆ ಕಾರಣ ಅಂತ ಆ ಟೈಮಲ್ಲಿ ಗೊತ್ತೂ ಆಗೋದಿಲ್ಲ. ಒಂದಷ್ಟು ಡೌಟ್ಗಳು ಕೂಡ ಹರಿದಾಡಿದ್ರೂ ಅದಕ್ಕೆ ಯಾವುದೇ ಥರದ ಬಲ್ಲ ಮೂಲಗಳು, ಸಾಕ್ಷಿಗಳು ಇರೋದಿಲ್ಲ. ಸೊ ಈ ಒಂದು ಡೌಟ್ ಇರೋದಕ್ಕೆ ಮುಂದೊಂದು ದಿನ ಈ ಒಂದು ಹತ್ಯೆ, ಈ ಒಂದು ಬಾಡಿ ಏನಿದೆ ಇದು ಮುಂದೊಂದು ದಿನ ಹೆಲ್ಪ್ ಆಗ್ಬೋದು ಅಂತೇಳಿ ಅವರು ಆ ಒಂದು ಪದ್ಮಲತಾ ಒಂದು ಡೆಡ್ ಬಾಡಿ ಏನಿತ್ತು ಇದನ್ನು ಅವರು ಸ್ಮ್ಯಾಶ್ ಮಾಡಿರೋದಿಲ್ಲ, ಜಸ್ಟ್ ಹಾಕಿರ್ತಾರೆ. ಸೊ ಹಾಗಾಗಿ ಆ ಒಂದು ಜಾಗ ನಮಗೆ ಗೊತ್ತಿದೆ, ಹಾಕಿರೋಂಥ ಜಾಗ ನಮ್ಮ ಪಾಯಿಂಟ್ ನಾನೇ ತೋರಿಸ್ತೀನಿ. ನಾವು ಗೊತ್ತಿದ್ದು ನಮ್ಮೆಲ್ಲರ ಸಮ್ಮುಖದಲ್ಲೇ ಆಗಿದ್ದು. ಆ ಒಂದು ಬಾಡಿನ ಹೊರಗಡೆ ತೆಗೀರಿ, ಅದರ ಮೂಳೆಗಳನ್ನ ಇಟ್ಕೊಂಡು ನೀವು ಮತ್ತೆ ಈ ಒಂದು ಕೇಸ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ನೋಡಿ ಅಂತಂದೇಳಿ ಪದ್ಮಲತಾ ಅವರ ಅಕ್ಕ ಈ ಒಂದು ಕೇಸಲ್ಲಿ ಹೊಸದಾಗಿ ಧ್ವನಿ ಎತ್ತಿದ್ದಾರೆ. ನೋಡಬೇಕು ಅದರಿಂದ ಏನು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಆಲ್ಮೋಸ್ಟ್ 40 ವರ್ಷಗಳು ಏನಾಗಿರುತ್ತೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಆ ಒಂದು ಬಾಡಿ ಮೇಲೆ ಇದ್ದಾಗಲೇ ಆಲ್ರೆಡಿ ಕೊಳ್ತೋದಂಥ ಸ್ಥಿತಿಲಿ ಅದನ್ನು ತಗೊಂಡೋಗಿ ಮಣ್ಣು ಮಾಡಿದರು. ಬಟ್ ಈಗ ಮತ್ತೆ ಆ ಒಂದು ಬಾಡಿನ ತೆಗೆದು ಅದರಿಂದ ಏನಾದರೂ DNA ಸಿಗುತ್ತಾ ಸಿಗಲ್ವಾ ಏನು ಎತ್ತಾ ಗೊತ್ತಿಲ್ಲ. ಬಟ್ ಆದರೂ ಒಂದು 100 ವರ್ಷದವರೆಗೆ ಒಂದು ಮೂಳೆಯಲ್ಲಿ ಇರ್ತಕ್ಕಂಥ ಒಂದು DNAನ ಪತ್ತೆ ಹಚ್ಬೋದು ಅಂತ ನಾನು ಎಲ್ಲೋ ಓದಿದ್ದೆ. ಸೊ ಯೂಸ್ ಆಗ್ಬೋದು ಅಂತ ಅನ್ಕೊತೀನಿ. ನೋಡೋಣ ಈ ವಿಚಾರದಲ್ಲಿ ಏನೇನಾಗುತ್ತೆ ಅಂತಂದೇಳಿ. ಇದಿಷ್ಟು ಪದ್ಮಲತಾ ಕೇಸ್ ಬಗ್ಗೆ. ನೋಡೋಣ, ಅವರು ಇವಾಗ ಹೊಸದಾಗಿ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದೇಳಿ ಹೋಗಿ ಅವರು ದೂರನ್ನು ಕೊಟ್ಟಿದ್ದಾರೆ. SIT ಅಧಿಕಾರಿಗಳ ಬಳಿ ಬಂದು ಕೂಡ ಅವರು ಮನವಿನ ಮಾಡ್ಕೊಂಡಿದ್ದಾರೆ. ಒಂದು ಅರ್ಜಿ ಕೂಡ ನಾನು ನಿಮಗೆ ತೋರಿಸ್ದೆ. ಇದಿಷ್ಟು ಆದಮೇಲೆ ನಾಳೆ ಅಥವಾ ನಾಡ್ದು 13ನೇ ಪಾಯಿಂಟಲ್ಲಿ ತನಿಖೆ ಶುರುವಾಗುತ್ತೆ. ನೋಡೋಣ ನಾಳೆ ದಿನ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮತ್ತೆ ಹೊಸ ತನಿಖೆ ಶುರುವಾಯಿತು, 13ನೇ ಪಾಯಿಂಟಲ್ಲಿ ಏನೇನಾಯಿತು, ಆಮೇಲೆ ಪದ್ಮಲತಾ ಕೇಸ್ ಏನೇನಾಯಿತು, ಈ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಯಾವಾಗ ಇನ್ಫಾರ್ಮೇಷನ್ ಸಿಗುತ್ತೋ ಇಮಿಡಿಯೇಟ್ಲಿ ನಾನು ಆ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿಗೆ ಒಂದು ಮಾಹಿತಿ ಮುಗೀತು. ಕೊನೆಯದಾಗಿ ಮತ್ತೊಮ್ಮೆ ಕೇಳ್ತೀನಿ, ಯಾರಾದರೂ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದರೆ, ಕೇಸನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಂಬಕ್ಕೆ ಹೋಗಬೇಡಿ. ನಮಗೆ ಬೇಕಾಗಿರೋದು ಒಂದನ್ನು ತಲೆಯಲ್ಲಿಟ್ಕೊಳ್ಳಿ, ಇಲ್ಲಿ ಯಾರೂ ಕೂಡ ದೇವರನ್ನ ನಿಂದಿಸ್ತಾ ಇಲ್ಲ. ಜಾತಿ ಧರ್ಮದ ಬಗ್ಗೆ ನಾನಂತೂ ಇದುವರೆಗೂ ಮಾತಾಡಿಲ್ಲ. ಸ್ವಲ್ಪ ಜಾತಿ ಹೆಸರು ಹೇಳ್ಬಿಟ್ಟು ಒಂದು ಹೆಣ್ಣಿಗೆ ನ್ಯಾಯ ಕೇಳುವಂಥ ಪ್ರೊಸೆಸ್ಸಲ್ಲಿ ಅಪರಾಧಿಗಳನ್ನ ಬಚಾವ್ ಮಾಡ್ತಾರೆ. ಸ್ವಲ್ಪ ಜನ ಅಲರ್ಟ್ ಆಗಿ ಯಾರ್ಯಾರಿಗೂ ಸಪೋರ್ಟ್ ಮಾಡಿ ಒಂದು ಕೇಸ್ನ ಒಳ್ಳೆ ಹಾದಿ ಹೋಗಬೇಕಾದ್ರೆ ಅದನ್ನು ಡೈವರ್ಟ್ ಮಾಡಬೇಡಿ.
ಸೊ ಎಕ್ಸಾಂಪಲ್ ಯಾರು ಅಂತ ನಾನು ನಿಮಗೆ ಗೊತ್ತು. ಎಕ್ಸಾಂಪಲ್ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾರು ಡೈವರ್ಟ್ ಮಾಡ್ತಾ ಇದ್ದಾರೆ, ಇವಾಗ ನ್ಯೂಸ್ ಚಾನಲಲ್ಲೆಲ್ಲ ಕೂತು ಯಾರು ಭಾಷಣ ಬಿಗಿತಾ ಇದ್ದಾರೆ ಅವ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅವ್ರಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡೋದಿಲ್ಲ, ಸಪ್ರೇಟಾಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿಗೆ ಒಂದು ವಿಡಿಯೋ ಮುಗೀತು. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಸೌಜನ್ಯ ಪರ ಹೋರಾಟಗಾರರು ನ್ಯಾಯ ಸಿಗಬೇಕು ಅನ್ನೋಂಥವ್ರು ಪ್ರತಿಯೊಬ್ಬರಿಗೂ ಒಂದು ವಿಡಿಯೋನ ಶೇರ್ ಮಾಡಿ. ಕೊನೆಯದಾಗಿ ನಾನು ಲೈಕು ಕಮೆಂಟ್ಸು ಆ ಒಂದು ವಿಚಾರಕ್ಕೆ ನಾನು ವಿಡಿಯೋ ಮಾಡೋದಿಲ್ಲ. ಕೊನೆಯದಾಗಿ ನಾನು ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಅಂತ ಯಾಕೆ ಪದೇ ಪದೇ ಹೇಳ್ತಿರ್ತೀನಿ ಅಂತಂದರೆ ವಿಡಿಯೋಗಳಲ್ಲೂ ಕೂಡ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಕೇಳ್ಕೊತೀನಿ ಹೊರತು ನೀವುಗಳೆಲ್ಲ ಅಂದ್ಕೊಳ್ಳೋ ಥರ ಬೇರೆ ಬೇರೆ ನೆಗೆಟಿವ್ ಕಮೆಂಟ್ ಮಾಡೋ ಥರ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಅಲ್ಲ. ಇದು ನನ್ನ ಕರ್ತವ್ಯ. ಪ್ರತಿಯೊಬ್ಬರಿಗೂ ನಾನು ಮಾಡುವಂಥ ವಿಚಾರ ತಲುಪಬೇಕು ಅನ್ನೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಸಿಗೋಣ. ಲವ್ ಯು ಆಲ್.